ಕರಾವಳಿ ಭಾಗದಲ್ಲಿ ಭುಗಿಲೆದ್ದಿದೆ ಅಸಮಾಧಾನ. ಕರಾವಳಿ ಭಾಗವನ್ನು ನಿರ್ಲಕ್ಷ್ಯ ಅಂತ ಕಾರ್ಯಕರ್ತರು ಕಿಡಿಕಾರ್ತಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ನಡೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕರಾವಳಿ ಭಾಗಕ್ಕೆ ಸಿಕ್ಕಿರದೆ ಒಂದೇ ಒಂದು ಸಚಿವ ಸ್ಥಾನ. ಕರಾವಳಿಯ 3 ಜಿಲ್ಲೆಗಳು, ಒಂದು ಉತ್ತರ ಕನ್ನಡ, ಉಡುಪಿ, ಇನ್ನೊಂದು ದಕ್ಷಿಣ ಕನ್ನಡ. ಸೊ ಈ 3 ಜಿಲ್ಲೆಗಳಲ್ಲಿ UT ಖಾದರ್ ಒಬ್ಬರನ್ನ ಈಗ ಕ್ಯಾಬಿನೆಟ್ಗೆ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. ಅದು ರಚನೆ ಆಗುವಂಥ ಸಂದರ್ಭದಲ್ಲಿ ಮಂಕಾಳ ವೈದ್ಯರಿಗೆ ಕೊಟ್ಟಂತೆ ಕೊಟ್ಟು ವಾಪಸ್ ತಗೊಂಡಿದ್ದಾರೆ. ಇದೇ ಕಾರಣಕ್ಕೆ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಕರಾವಳಿ ಭಾಗ ಹೇಳಿ ಕೇಳಿ 3 ಜಿಲ್ಲೆಯ 19 ವಿಧಾನಸಭಾ ಕ್ಷೇತ್ರ ಇರೋ ಅಂಥ ಭಾಗ, ಅದರಲ್ಲಿ ಮಂಕಾಳ ವೈದ್ಯರಿಗೆ ಹೆಸರು ಪ್ರಕಟ ಆಗಿತ್ತು. ಕಡೆ ಕ್ಷಣದಲ್ಲಿ ಅವರ ಹೆಸರು ಬದಲಾಗಿ SS ಮಲ್ಲಿಕಾರ್ಜುನ್ ಹೆಸರನ್ನ ಸೇರ್ಪಡೆ ಮಾಡಲಾಗಿದೆ. ಇದು ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾಕೆ ಹೀಗಾಯಿತು ಅಂತ. ಇನ್ನು ಕರಾವಳಿ ಭಾಗ ಅಂತ ಹೇಳಿದ್ರೆ BJPಯ ಭದ್ರಕೋಟೆ. 19 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸ್ಥಾನಗಳು ಈಗ ನೇರವಾಗಿ BJPಯ ತೆಕ್ಕೆಯಲ್ಲಿ ಇದೆ. ಇರುವಂಥ 19 ಕ್ಷೇತ್ರಗಳ ಪೈಕಿ 6 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಅಲ್ಲಿಗೆ ಇನ್ನು ರಿಮೈನಿಂಗ್ 13 ಕ್ಷೇತ್ರಗಳು ನೋಡಿ, 13 ಕ್ಷೇತ್ರದಲ್ಲಿ BJP ಇದೆ. ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ಗಣಪತಿ ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಗಣಪತಿ, ಹೇಳಿ ಕೇಳಿ ಕರಾವಳಿ BJPಯ ಭದ್ರಕೋಟೆ, ಆದರೆ ಅಲ್ಲೂ ಕೂಡ ಗ್ಯಾರಂಟಿಗಳ ಹವಾದಿಂದ ಈ ಬಾರಿ 6 ಮಂದಿ ಶಾಸಕರು ಆಯ್ಕೆ ಆಗಿದ್ದಾರೆ. ಆದರೆ ಮಂಕಾಳ ವೈದ್ಯಂಗೆ ಕೊಟ್ಟಂಗೆ ಕೊಟ್ಟು ವಾಪಸ್ ತೆಗೆದುಕೊಂಡಿದ್ದು ಈಗ ಅಸಮಾಧಾನ, ಬಂಡಾಯದ ಬಾವುಟ ಹಾರುವಂತೆ ಮಾಡಿದೆ. ಗಣಪತಿ ನೋಡಿ, ಕರಾವಳಿ ಅಂದ ತಕ್ಷಣ ಅಲ್ಲಿ ಸಾಕಷ್ಟು ಮೀನುಗಾರಿಕೆ ಸಮುದಾಯ, ಸಣ್ಣ ಸಣ್ಣ ಸಮುದಾಯಗಳು ಕೂಡ ಬರುತ್ತೆ. ಅದೇ ವಿಚಾರವಾಗಿ ಮಂಕಾಳ ವೈದ್ಯ ಕೂಡ ಮೀನುಗಾರಿಕೆ ಸಮುದಾಯಕ್ಕೆ ಸೇರಿರುವಂತಹ ವ್ಯಕ್ತಿ. ಜೊತೆಗೆ ಅವರಿಗೂ ಕೂಡ ಕಳೆದ ಬಾರಿ ಸಚಿವ ಸ್ಥಾನ ಕೊಡಲಾಗಿತ್ತು. ಸಾಕಷ್ಟು ಕೆಲಸಗಳು ಕೂಡ ಮಾಡಿದರು. ಆದರೆ ಮಂಕಾಳ ವೈದ್ಯದಿಂದ ಕೆಲಸ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ಪ್ರಶ್ನಾತೀತವಾಗಿದೆ. ಯಾಕಂತಂದರೆ ಕರಾವಳಿ 3 ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ ಹಾಗೂ ಉಡುಪಿ, ಈ 3 ಜಿಲ್ಲೆಯಲ್ಲೂ ಕೂಡ ಕಾಂಗ್ರೆಸ್ ಕೊಂಚ ಮಟ್ಟಿಗೆ ಚೇತರಿಸಿಕೊಳ್ತಾ ಇತ್ತು. ಕಾರಣ ಏನಂತಂದರೆ KPCC ಅಧ್ಯಕ್ಷರಾಗಿದ್ದಂತಹ DK ಶಿವಕುಮಾರ್ ಅವರ ತಂತ್ರಗಾರಿಕೆ ಆ ಮಟ್ಟದಲ್ಲಿತ್ತು. ಅಂದರೆ 19 ವಿಧಾನಸಭಾ ಕ್ಷೇತ್ರದಲ್ಲಿ 6 ಕ್ಷೇತ್ರವನ್ನು ಗೆಲ್ಲಿಸ್ಕೊಂಡು ಬಂದಿದ್ರು. ಈಗ 1 ಕ್ಷೇತ್ರ ಆ್ಯಡ್ ಆಗಿದೆ. ಅಂದರೆ ಕಾಂಗ್ರೆಸ್ನ ಬೆಂಬಲಿತ ಶಿವರಾಮ್ ಹೆಬ್ಬಾರ್ ಅವರು, ಅಂದರೆ 7 ಕ್ಷೇತ್ರ ಇವತ್ತು ಕಾಂಗ್ರೆಸ್ ಪರವಾಗಿ ನಿಲ್ಲುವಂಥದ್ದಾಗುತ್ತೆ. ಆದರೆ ಇವೆಲ್ಲವೂ ಬೆಳವಣಿಗೆ ಇದ್ದಾಗ ಕಾಂಗ್ರೆಸ್ ಚೇತರಿಸಿಕೊಳ್ಳುವಂಥ ಹೊತ್ತಲ್ಲಿ ಇಂತಹದ್ದೊಂದು ಎಡವಟ್ಟು ಮಾಡಬೇಕಾಗಿತ್ತು ಅನ್ನೋದು ಕೂಡ ಕರಾವಳಿ ಕ್ಷೇತ್ರದಲ್ಲಿ ಒಂದಷ್ಟು ಚರ್ಚೆ ಕೂಡ ಆಗ್ತಿರುವಂಥದ್ದು. ಮಂಕಾಳ ವೈದ್ಯವರು ಮೀನುಗಾರಿಕೆ ಸಮುದಾಯದವರಾಗಿದ್ದರೂ ಕೂಡ ಕರಾವಳಿ ಭಾಗದಲ್ಲಿ ಮೀನುಗಾರಿಕೆ ಸಮುದಾಯದಿಂದಲೇ ಒಂದಷ್ಟು ಓಟ್ಗಳು ಕಾಂಗ್ರೆಸ್ ಪರವಾಗಿ ಬರ್ತಾ ಇತ್ತು. ಜೊತೆಗೆ DK ಶಿವಕುಮಾರ್ ಅವರು ಕೂಡ ಅವತ್ತು ಹೇಳಿದ್ರು, ಅಂದರೆ ಕರಾವಳಿ ಭಾಗದಲ್ಲಿ ಕೇವಲ BJP ಅಷ್ಟೇ ಅಲ್ಲ, ಕಾಂಗ್ರೆಸ್ಸನ್ನು ಕೂಡ ಬಲವಾಗಿ ಬೆಳೆಸ್ತಾ ಇದ್ದೀನಿ ಅಥವಾ ಬೆಳೆಸ್ತೀನಿ ಅನ್ನೋದು ಕೂಡ ಒಂದಷ್ಟು ಚರ್ಚೆ ಕೂಡ ಮಾಡಿದರು. ಸ್ವತಃ ಕಾಂಗ್ರೆಸ್ನಲ್ಲೂ ಕೂಡ ಅಲ್ಲೂ ಕೂಡ ಒಂದಷ್ಟು ಅಸಮಾಧಾನ ಈಗ ಹೊಗೆಯಾಡ್ತಿರೋದು ಏನಂತಂದರೆ, ನೋಡಿ, ಮಂಕಾಳ ವೈದ್ಯರ ಹೆಸರು ಘೋಷಣೆ ಆಗಿತ್ತು, ಅದನ್ನು ಕೈ ಬಿಟ್ಟು ಜೊತೆಗೆ SS ಮಲ್ಲಿಕಾರ್ಜುನ್ ಅವರಿಗೆ ಕೊಟ್ಟರು. ಅಂದರೆ ಮೀನುಗಾರಿಕಾ ಸಮುದಾಯವನ್ನು ದೂರ ಇಡುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆಯಾ. ಜೊತೆಗೆ SS ಮಲ್ಲಿಕಾರ್ಜುನ್ ಅವರು ಲಿಂಗಾಯತ ಸಮುದಾಯದವರು, ಅಂದರೆ ಮೀನುಗಾರಿಕಾ ಇಲಾಖೆಯನ್ನು ಮೀನುಗಾರಿಕಾ ಸಮುದಾಯದವರಿಗೆ ಕೊಟ್ಟರೆ ಏನಾಗ್ತಿತ್ತು, ಇಂಥ ಪ್ರಶ್ನೆ ಕರಾವಳಿ ಭಾಗದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ನೋಡಿ, ಕರಾವಳಿ ಭಾಗದಲ್ಲಿ ಅದರಲ್ಲೂ ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 6 ವಿಧಾನಸಭಾ ಕ್ಷೇತ್ರ ಇರುವಂಥದ್ದು, 4 ಶಾಸಕರು ಇವತ್ತು ಕಾಂಗ್ರೆಸ್ ಅವರು ಇರುವಂಥದ್ದು, ಜೊತೆಗೆ 1 ಬೆಂಬಲಿತ ಶಿವರಾಮ್ ಹೆಬ್ಬಾರ್ ಅವರು. ಅಂದರೆ 5 ಜನ ಶಾಸಕರು ಇದ್ದರೂ ಕೂಡ ಅಲ್ಲಿ ಒಂದು ಸಚಿವ ಸ್ಥಾನ ಕೊಡಲಿಲ್ಲ ಅನ್ನೋದು ಕೂಡ ಒಂದಷ್ಟು ಅಸಮಾಧಾನ ಇರುವಂಥದ್ದು. ಜೊತೆಗೆ ಮಂಕಾಳ ವೈದ್ಯ ಅವರು ಕೂಡ ಸಾಕಷ್ಟು ಬಾರಿ DK ಶಿವಕುಮಾರ್ ಅವರ ಪರವಾಗಿ ಸಾಕಷ್ಟು ಬ್ಯಾಟ್ ಕೂಡ ಮಾಡಿದ್ರು, ಅಂದರೆ ಅವರ ಪರವಾಗಿ ಬ್ಯಾಟ್ ಬೀಸಿರುವಂಥವ್ರು, ಜೊತೆಗೆ ಸಾಕಷ್ಟು ಕೆಲಸಗಳನ್ನು ಕೂಡ ಮಾಡಿದರು. ಆದರೆ ಇಂಥ ಸಂದರ್ಭದಲ್ಲಿ ಒಂದು ಸಣ್ಣ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ರು ಅನ್ನೋದು ಕೂಡ ಒಂದು ಚರ್ಚೆ ಆಗ್ತಾ ಇದೆ. ಜೊತೆಗೆ ಕರಾವಳಿಗರ ಭಾಗದಲ್ಲಿ ಅನೇಕ ಮೀನುಗಾರಿಕೆ ಸಮುದಾಯ ಇರೋದ್ರಿಂದ ಮೀನುಗಾರಿಕೆ ನಾಯಕನಿಗೆ ಒಂದಷ್ಟು ಆ ಸಚಿವ ಸ್ಥಾನ ಕೊಟ್ಟಿದ್ರೆ ಒಂದಷ್ಟು ಕೆಲಸಗಳಾಗ್ತಿತ್ತು ಅನ್ನೋದು ಕೂಡ ಕರಾವಳಿ ಭಾಗದ ಒಂದಷ್ಟು ಆಲೋಚನೆ. ಜೊತೆಗೆ ಕಾಂಗ್ರೆಸ್ ನಾಯಕರು ಕೂಡ ಒಂದಷ್ಟು ಅಸಮಾಧಾನ ಕೂಡ ವ್ಯಕ್ತಪಡಿಸಿರುವಂಥದ್ದು. ಯಾಕೆ ಅವರ ಹೆಸರುಗಳನ್ನು ಕೂಡ ಘೋಷಣೆ ಮಾಡಬೇಕಾಗಿತ್ತು? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಅದೇ ಚರ್ಚೆ ಆಗ್ತಿರುವಂಥದ್ದು. 4 ಶಾಸಕರನ್ನು ಕೊಟ್ಟಿದ್ರು ಕೂಡ ಅವರನ್ನ ಕೈ ಹಿಡಿದಿಲ್ಲ ಅನ್ನೋದು ಕೂಡ ಒಂದು ಅಸಮಾಧಾನ. ಆದರೆ ಆ ಸಮುದಾಯವನ್ನು ಯಾವ ಮಟ್ಟದಲ್ಲಿ ಕಾಂಗ್ರೆಸ್ ಸರ್ಕಾರ ನೋಡ್ತಾ ಅನ್ನೋದು ಕೂಡ ಒಂದು ಪ್ರಶ್ನಾತೀತವಾಗಿರುವಂಥದ್ದು. ಈಗ ಇರುವಂಥದ್ದು ಈಗಾಗಲೇ 2ನೇ ಸ್ಥಾನ, ಅಂದರೆ 2ನೇ ಲಿಸ್ಟಲ್ಲಿ ಈಗಾಗಲೇ 19 ಸಚಿವ ಸ್ಥಾನವನ್ನು ತುಂಬಿಕೊಂಡಿರುವಂಥದ್ದು, 1 ಸಚಿವ ಸ್ಥಾನ ಇದೆ. ಅಂದರೆ ಇಲ್ಲೂ ಕೂಡ ಅವರಿಗೆ ಆ ಸ್ಥಾನ ಸಿಗಲ್ಲ ಅನ್ನೋದು ಕೂಡ ಕನ್ಫರ್ಮ್ ಆಗಿರುವಂಥದ್ದು. ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅವರಿಗೆ ಯಾವ ಮಟ್ಟದಲ್ಲಿ ಸಮಾಧಾನ ಮಾಡ್ತಾರೆ, ಜೊತೆಗೆ ಮೀನುಗಾರಿಕಾ ಸಮುದಾಯವನ್ನು ಜೊತೆಗೆ ಕರ್ಕೊಂಡು ಹೋಗ್ತಾರ, ಈ ಎಲ್ಲ ಪ್ರಶ್ನಾತೀತವಾಗಿರುವಂಥದ್ದು. ಹೀಗಾಗಿ DK ಶಿವಕುಮಾರ್ ಅವರು ಇರ್ಬೋದು, ಮಾಜಿ CM ಸಿದ್ದರಾಮಯ್ಯ ಅವರು ಇರ್ಬೋದು, ಜೊತೆಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು, ಕರಾವಳಿ ಭಾಗದಲ್ಲಿ ಕಾಂಗ್ರೆಸ್ ಅನ್ನ ಕಟ್ಟಬೇಕು ಅಂತಂದ್ರೆ ಆ ಸಮುದಾಯದ ನಾಯಕರಿಗೆ ಸಚಿವ ಸ್ಥಾನ ಕೊಡಬೇಕಾಗಿತ್ತು ಅನ್ನೋದು ಕೂಡ ಕರಾವಳಿ ಭಾಗದ ಒಂದಷ್ಟು ಬೇಡಿಕೆ ಆಗಿರುವಂಥದ್ದು. ಈಗಾಗಲೇ UT ಖಾದರ್ ಅವರಿಗೆ ಕೊಟ್ಟಿರುವಂಥದ್ದು, ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗುತ್ತೆ. ಆದರೆ ಉಡುಪಿ ಜಿಲ್ಲೆಯಲ್ಲಿ ಕೂಡ ಆಗಿರ್ಬೋದು, ಜೊತೆಗೆ ಉತ್ತರ ಕನ್ನಡ ಜಿಲ್ಲೆ ಆಗಿರ್ಬೋದು. ಹಾಗಾದರೆ ಸಚಿವ ಸ್ಥಾನ ಕೊಡಬಾರ್ದಾ ಅಥವಾ ಕೊಡಲ್ವಾ ಅನ್ನೋದು ಕೂಡ ಸಾಕಷ್ಟು ಪ್ರಶ್ನೆ ಆಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಇದನ್ನು ಹೇಗೆ ಫೇಸ್ ಮಾಡ್ತಾರೆ ಅಥವಾ ಇದನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋದು ಕೂಡ ಸಾಕಷ್ಟು ಪ್ರಶ್ನೆ ಇರುವಂಥದ್ದು.
ಇರುವಂತದ್ದು ಮಧುಸೂದನ್. ಧನ್ಯವಾದ ಗಣಪತಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.